ಲಡ್ಡು ಸಿಂಗ್ ಸರ್, ಅಟ್ಲೀಸ್ಟ್ ಡೋರನ್ನಾದ್ರೂ ಪೂರ್ತಿಯಾಗಿ ತೆಗ್ಸಿ ಅಲ್ಲ, ನಮ್ಗೆ ಒಳಗೋಗೋದಿಕ್ಕೆ ತೊಂದರೆ ಆಗ್ತಾ ಇದೆ. ನೀವೆಲ್ಲ ಸಮಾಧಾನದಿಂದ ನಡೀರಿ. ನೀವೆಲ್ಲರೂ ಕೂಡ ಡೈಮಂಡ್ ನ ನೋಡಬಹುದು. ಇದು ತುಂಬಾ ಬೆಲೆ ಬಾಳುವಂತಹ ವಜ್ರ. ಕಳ್ತನ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಫುಲ್ ಟೈಟ್ ಸೆಕ್ಯೂರಿಟಿ ಹಾಕಿದ್ದೀನಿ. ಸಾರ್, ನೀವ್ ಎಲ್ರನ್ನು ಹೀಗ್ ನೋಡ್ತಾ ಇದ್ರೆ ಪಬ್ಲಿಕ್ ಹೆದರ್ಕೊಂಡ್ ಬಿಡುತ್ತೆ ಸಾರ್. ಇದ್ ನನ್ಗೆ ಮೊದ್ಲೇ ಗೊತ್ತು ಜಯರಾಮ. ಜನರಿಗೆ ಸ್ವಲ್ಪ ಭಯ ಇರ್ಬೇಕು, ಯಾಕಂದ್ರೆ ಈ ವಜ್ರನ ಯಾರು ಕಳ್ತನ ಮಾಡಬಾರ್ದು, ಗೊತ್ತಾಯ್ತಾ? ಎಷ್ಟು ಸುಂದರವಾಗಿದೆ ಈ ಡೈಮಂಡ್ಗಳು ಅಲ್ವಾ? ಈ ತರ ಡೈಮಂಡ್ಸ್ ನಾನು ಇನ್ನ ತನಕ ಎಲ್ಲೂ ನೋಡಿಲ್ಲ. ಒಂದೊಂದು ಡೈಮಂಡ್ ಬೆಲೆ ಕೂಡ ಕೋಟಿ ಕೋಟಿ ಇರುತ್ತೆ. ಇವು ಪ್ರೈಸ್ಲೆಸ್. ಅಪರಿಚಿತ ಹಕ್ಕಿ ಎಲ್ಲಿಂದ ಬಂದಿದೆ ಮತ್ತೆ ಎಲ್ಲಿಗೆ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಹೋಗು ನನ್ನ ಪುಟಾಣಿ, ಹೋಗು, ಯಾರಿಗೂ ಗೊತ್ತಾಗಲ್ಲ, ಹೋಗು. ಸರಿ ಸರಿ ಸರಿ, ಎಲ್ರೂ ಹೊರಗಡೆ ನಡೀರಿ. ಟೈಮ್ ಮುಗ್ದಿದೆ, ಮತ್ತೆ ನಾಳೆ ನೋಡಬಹುದು. ಬಾಯ್. ನೋಡು ಶಿವ, ಈ ಲೇಸರ್ ಲೈಟ್ ನ ಒಳಗಡೆ ಹೋಗಿ ಯಾರು ಡೈಮಂಡ್ ನ ತೆಗಿಯಕ್ಕಾಗಲ್ಲ. ನೋಡ್ದೆ ಜಯರಾಮ, ಇದನ್ನೇ ಹೇಳ್ತಾರೆ ಟೈಟ್ ಸೆಕ್ಯೂರಿಟಿ ಅಂತ. ಯಾರಿಂದಲೂ ಕೂಡ ಇದನ್ನ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಲಡ್ಡು ಸಿಂಗ್ ಸರ್, ಒಳಗೇನು ಆಗಿದೆ ಅನ್ಸುತ್ತೆ, ಬನ್ನಿ ಹೋಗಿ ನೋಡೋಣ. ಜಯರಾಮ, ಏನ್ ಮಾಡ್ತಾ ಇದ್ಯಾ? ಬೇಗ ಡೋರ್ ನ ತೆಗಿ, ಬೇಗ. ತೆಗಿತೀನಿ ಸರ್. ಸಾರ್, 3 ಡೈಮಂಡ್ಗಳಲ್ಲಿ ಒಂದು ರೆಡ್ ಡೈಮಂಡ್ ಕಳ್ತನ ಆಗೋಗಿದೆ ಸಾರ್. ಏನು? ವಜ್ರ ಕಳ್ತನ ಆಗಿದೆ? ಕಳ್ತನ ಹೇಗಾಯ್ತು? ಬೇಗ ಕಳ್ಳನ್ನು ಹುಡುಕಿ. ಲಡ್ಡು ಸಿಂಗ್ ಸರ್, ಆರಾಮಾಗಿರಿ ನೀವು. ನಾವ್ ಈಗ ತಾನೇ ಹೊರಗೋದ್ವಿ, ಮತ್ತೆ ಇಷ್ಟೊತ್ತಲ್ಲೇ ಆ ಡೈಮಂಡ್ ಕಳ್ತನ ಆಗೋಗಿದೆ. ಇದ್ರ ಅರ್ಥ ಕಳ್ಳ ಕೂಡ ಈಗ್ಲೇ ಓಡ್ ಹೋಗಿರೋದು. ಹಾಗಾದ್ರೆ ಕಳ್ಳ ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಹೊರಗೆ ಹೋಗಿ ನೋಡ್ತೀನಿ, ನೀವು ಒಳಗ್ ನೋಡ್ಕೊಳ್ಳಿ. ಅಪರಿಚಿತ ಹಕ್ಕಿ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲಿಗೆ ಹೋಗುತ್ತೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ತುಂಬಾ ಟ್ರಾಫಿಕ್ ಏನೂ ಇಲ್ಲ.
ಅದಲ್ದೆ ಬೇರೆ ಗಾಡಿಗಳೆಲ್ಲ ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಿವೆ. ಆದ್ರೆ ಈ ಬೈಕ್ ಓಡ್ಸೋನ್ ಮಾತ್ರ ತುಂಬಾ ಅರ್ಜೆಂಟಲ್ಲಿದ್ದಾನೆ. ಇವನ್ನ ಫಾಲೋ ಮಾಡ್ತೀನಿ. ಈ ಮಗು ಸೈಕಲಿಂದ ಹೇಗೆ ಹಾರೋದಕ್ಕಾಗತ್ತೆ? ನನಗನ್ಸುತ್ತೆ ಈ ಮಗು ನನ್ನ ಹಿಂದೆನೆ ಬಿದ್ದಿದ್ದಾನೆ ಅಂತ. ನೀನು ನನ್ನ ಹಿಂದೆ ಬಿದ್ದಿದೀಯಾ? ನಾನೊಬ್ಬ ಕಳ್ಳನ್ನ ಫಾಲೋ ಮಾಡ್ತಾ ಇದ್ದೆ. ನಿಮ್ಮನ್ನ ತುಂಬಾ ಸ್ಪೀಡಲ್ಲಿ ನೋಡಿದ್ನಲ್ಲ, ಅದಕ್ಕೆ ನನಗೆ ಸ್ವಲ್ಪ ಡೌಟ್ ಬಂತು. ಹಾಗಾಗಿ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದೆ. ನೀವೀಗ ನಿಂತಿದ್ದೀರಾ, ನಾನು ನಿಮ್ಮನ್ನ ಚೆಕ್ ಮಾಡಬಹುದಾ? ನೀನು ನನ್ನ ಕಳ್ಳ ಅನ್ಕೊಂಡಿದ್ಯಾ ಮಗು? ನಿನಗೀಗ ಬುದ್ಧಿ ಕಲಿಸ್ತೀನಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಆ ಡೈಮಂಡ್ ಕೊಟ್ಬಿಡಿ ಅಂಕಲ್, ಇಲ್ಲಾಂದ್ರೆ ನಾನ್ ನಿಮ್ಮನ್ನ ಚೆನ್ನಾಗಿ ವಿಚಾರಿಸ್ಕೋಬೇಕಾಗತ್ತೆ. ಹೌದಾ? ನೀನು ನನ್ನನ್ನು ವಿಚಾರಿಸ್ಕೋತೀಯ? ಅದು ನಿನ್ನಿಂದ ಸಾಧ್ಯನಾ? ನನ್ನನ್ನು ನಿಲ್ಸಾದ್ರೂ ನೋಡು. ನಾವಿಷ್ಟೆಲ್ಲ CCTV ರೆಕಾರ್ಡ್ ನ ನೋಡ್ತಾ ಇದ್ರು ಯಾವುದೇ ಒಬ್ಬ ಕಳ್ಳನೂ ಕಾಣಿಸ್ತಾ ಇಲ್ಲ. ಆ ರೀತಿ ಯಾವ ಮುಖನೂ ಇಲ್ಲ. ನನ್ಗನ್ಸುತ್ತೆ ಕ್ಯಾಮರಾನೇ ಹಾಳಾಗಿದೆ ಅಂತ. ಏನ್ ಶಿವ? ಒಂದ್ ನಿಮಿಷ ಲಡ್ಡು ಸಿಂಗ್ ಸರ್, ನಾನು ರೆಕಾರ್ಡಿಂಗ್ ನ ಪಾಸ್ ಮಾಡಬೇಕು. ಎಕ್ಸಿಬಿಷನ್ ಕ್ಲೋಸ್ ಮಾಡುವಂತಹ ಸಮಯದಲ್ಲಿ ಯಾವುದೋ ಒಂದು ದೊಡ್ಡ ಬರ್ಡ್ ಒಳಗ್ ಬರ್ತಾ ಇದೆ, ನೀವೇ ನೋಡಿ. ಹಾ, ಮತ್ ಇನ್ನೊಂದ್ ವಿಷಯ, ನಾವು ಗಾಬರಿಯಿಂದ ಹಾಲ್ ಒಳಗಡೆ ಓಡ್ಕೊಂಡ್ ಬಂದ್ವಲ್ಲ, ಅವಾಗ ನಾನು ಇದೇ ಒಂದು ಬರ್ಡ್ ನ ಹಾಲ್ ಇಂದ ಹೊರಗೆ ಆಡ್ಕೊಂಡು ಹೋಗ್ತಿದ್ದನ್ನ ನೋಡ್ದೆ. ನೀವ್ ನಂಬ್ತಿರೋ ಬಿಡ್ತಿರೋ, ಈ ಕಳ್ತನ ಜೊತೆಗೆ ಈ ಬರ್ಡ್ಗೆ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸ್ತಿದೆ. ನನ್ನ ಏರಿಯಾದಲ್ಲಿ ಒಂದು ಹಕ್ಕಿ ಕಳ್ತನ ಮಾಡೋದಾ? ನಾನು ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿರುವ ಎಲ್ಲಾ ಹಕ್ಕಿಗಳನ್ನು ಹಿಡ್ದು ಹಾಕ್ತೀನಿ. ಒಂದು ಡೈಮಂಡ್ ಬಂದಾಯ್ತು, ಇನ್ನ 2 ಬಾಕಿ ಇದೆ. ಅದು ಬಂದ್ಬಿಡುತ್ತೆ, ಆಮೇಲೆ ನಾನು ಪ್ರಪಂಚದ ಶ್ರೀಮಂತ ವ್ಯಕ್ತಿ ಆಗ್ಬಿಡ್ತೀನಿ. ನಂಗೆ ಅರ್ಥನೇ ಆಗ್ತಿಲ್ಲ, ಯಾಕಂದ್ರೆ ಸ್ವಲ್ಪನೂ ಕ್ಲೂನೇ ಸಿಗ್ತಿಲ್ಲ. ಮತ್ತೆ ಒಂದು ಬರ್ಡ್ ಕಳ್ತನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಒಳಗ್ ಹೋಗೋದಿಕ್ಕೆ ಮತ್ತೆ ಹೊರಗ್ ಬರೋದಿಕ್ಕೆ ಒಂದೇ ದಾರಿ ಇದ್ದಿದ್ದು, ಮತ್ತೆ ಅದು ಮೇನ್ ಡೋರ್. ಮತ್ತೆ ಕಳ್ಳ ಬಂದಿದ್ಯೆಲ್ಲಿಂದ ಮತ್ತೆ ಹೊರಗ್ ಹೋಗಿದ್ಯೆಲ್ಲಿಂದ? ಇದು ಆಗಿರ್ಬೋದು. ಆ ಪಕ್ಷಿ ಒಂದು ಸಾಧಾರಣ ಪಕ್ಷಿ ಅಲ್ಲ. ಅಯ್ಯೋ, ಇದೇನೂ ಅಲ್ಲ. ನಮ್ಮೂರಲ್ಲಿ ಪಾರಿವಾಳದಿಂದ ಮೆಸೇಜ್ನ ಕಳಿಸ್ತಿದ್ರು. ನಂಗನ್ಸುತ್ತೆ ಯಾರೋ ಈ ಪಕ್ಷಿಯಿಂದ ಡೈಮಂಡ್ ನ ಕದ್ದಿರ್ಬೋದು ಅಂತ. ನಾನೊಬ್ಬ ವ್ಯಕ್ತಿ ಜೊತೆ ಫೈಟ್ ಆಡಿದ್ನಲ್ಲ, ಆ ವ್ಯಕ್ತಿಗೆ ಮತ್ತೆ ಈ ಬರ್ಡ್ಗೆ ಒಂದು ಸಂಬಂಧ ಇದ್ದು ಇವೆರಡೇ ಯಾಕೆ ಕಳ್ತನ ಮಾಡ್ತಿರ್ಬಾರ್ದು? ಯಸ್, ಥ್ಯಾಂಕ್ ಯು ಆದಿ. ನೀನು ಗೊತ್ತಿಲ್ದೇನೋ ಅಥವಾ ಗೊತ್ತಿದ್ದೋ ನನ್ಗೊಂದು ಕ್ಲೂ ಕೊಟ್ಟಿದ್ಯಾ. ಈ ಬರ್ಡ್ಗೆ ಯಾರೋ ಟ್ರೈನಿಂಗ್ ಕೊಟ್ಟಿದ್ದಾರೆ, ಮತ್ತೆ ಈ ಬರ್ಡ್ ಕೈಲಿ ಯಾರೋ ಕಳ್ತನ ಮಾಡಿಸಿದ್ದಾರೆ. ಮತ್ತೀಗ ನಮ್ಮ ನೆಕ್ಸ್ಟ್ ಮೂವ್ ಎಕ್ಸಿಬಿಷನ್ ನಲ್ಲಿರೋ ಬೇರೆ 2 ಡೈಮಂಡ್ ನ ಚೆನ್ನಾಗಿ ನೋಡ್ಕೋಬೇಕು. ಕಳ್ಳ ಅವೆರಡು ಡೈಮಂಡ್ ನ ಕದಿಯೋದಕ್ಕೆ ಪ್ರಯತ್ನ ಮಾಡಬಹುದು. ಅಲ್ಲಿ ನೋಡಿ, ಆ ಬರ್ಡ್ ತಿರ್ಗಾ ಹಾರ್ಕೊಂಡು ಒಳಗ್ ಹೋಯ್ತು. ಈಗ ಆ ಬರ್ಡ್ ಇಲ್ಲಿದೆ ಅಂದ್ರೆ ಅದ್ರ ಮಾಸ್ಟರ್ ಕೂಡ ಇಲ್ಲೇ ಎಲ್ಲೋ ಇರ್ಬೇಕು. ಶಿವ, ಒಳಗಡೆ ಯಾರು ಇಲ್ಲ. ನಾನ್ ಡೋರ್ ನ ಲಾಕ್ ಮಾಡಿದೀನಿ. ನೀನ್ ನೋಡ್ತಾ ಇದ್ಯಾ ಇಲ್ವಾ? ಆ ಬರ್ಡ್ ತಿರ್ಗಾ ಒಳಗ್ ಹೋಗಿದೆ. ನೀವು ಹೊರಗೆ ಇರಿ, ಅಲಾರಂ ಇನ್ನೇನ್ ಬಡ್ಕೊಳ್ಬಹುದು. ಇಲ್ಲ, ಅಯ್ಯೋ ಮತ್ತೊಮ್ಮೆನಾ? ನಾನಾ ಕಳ್ಳನ ಖಂಡಿತ ಬಿಡೋದಿಲ್ಲ. ಈ ಬಾರಿ ಅಂತೂ ನಾನು ಹಿಡಿತೀನಿ.